ರಾಜ್ಯದ ಅತಿ ಹೆಚ್ಚು ಕರಾವಳಿ ಪ್ರದೇಶ ಹೊಂದಿರುವ ಉಡುಪಿ ಜಿಲ್ಲೆಯಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನರು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಮೀನುಗಾರಿಕೆಯಿಂದ ಬದುಕು ಕಟ್ಟಿಕೊಂಡಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಮತ್ಸ್ಯ ಸಂಪದ ಯೋಜನೆಯು ಮೀನುಗಾರರನ್ನು ಇನ್ನಷ್ಟು ಆರ್ಥಿಕವಾಗಿ ಸಬಲರನ್ನಾಗಿಸುವಲ್ಲಿ ಸಹಕಾರಿಯಾಗಿದೆ. ಈ ಕುರಿತು ಒಂದು ವರದಿ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮೀನುಗಾರಿಕಾ ಕ್ಷೇತ್ರವನ್ನು ಸಾಮಾಜಿಕವಾಗಿ ಒಳಗೊಳ್ಳುವ, ಆರ್ಥಿಕವಾಗಿ ಲಾಭದಾಯಕ ಮತ್ತು ಪರಿಸರ ಆರೋಗ್ಯಕರ ರೀತಿಯಲ್ಲಿ ಅಭಿವೃದ್ಧಿಪಡಿಸುವ ಯೋಜನೆಯಾಗಿದೆ. ಈ ಯೋಜನೆಯನ್ನು ಮೀನುಗಾರಿಕೆ ಇಲಾಖೆ, ಮೀನುಗಾರಿಕೆ ಸಚಿವ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆಯಿಂದ ಜಾರಿಗೊಳಿಸಲಾಗಿದೆ. ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸುವುದು ಈ ಯೋಜನೆಯ ಮೂಲ ಉದ್ದೇಶವಾಗಿದೆ. ಈ ಯೋಜನೆ ಉಡುಪಿ ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಂಡಿದ್ದು, ಆಧುನಿಕ ತಂತ್ರಜ್ಞಾನ, ಮೂಲಸೌಕರ್ಯ ಕಲ್ಪಿಸುವುದರ ಮೂಲಕ ಲಕ್ಷಾಂತರ ಮೀನುಗಾರರ ಕುಟುಂಬಗಳಿಗೆ ಆಸರೆಯಾಗಿದೆ. ಜತೆಗೆ ಮೀನುಗಾರಿಕೆ ಆರ್ಥಿಕ ಪ್ರಗತಿಗೆ ಸಹಕಾರಿಯಾಗಿದೆ. ದೂರದರ್ಶನದೊಂದಿಗೆ ಫಲಾನುಭವಿ ಅನುರಾಧ ಮತ್ಸ್ಯ ಸಂಪದ ಯೋಜನೆಯಡಿ ಮೀನುಗಾರಿಕಾ ವಾಹನ ಖರೀದಿಸಿದ್ದು, ಅದಕ್ಕೆ 15 ಲಕ್ಷ ರೂಪಾಯಿ ಸಹಾಯಧನ ದೊರೆತಿದೆ. ಇದರಿಂದ ವ್ಯಾಪಾರ ವಹಿವಾಟು ಸುಧಾರಿಸಿದ್ದು, ಜೀವನ ನಿರ್ವಹಣೆಗೆ ಅನುಕೂಲವಾಗಿದೆ ಎಂದರು. ಮೀನು ಸಾಗಾಣಿಕೆಯ ವಾಹನ ತಗೊಂಡಿದ್ದೇವೆ. ಇದರಿಂದ ನಾವು ತುಂಬ ಸಂತೋಷವಾಗಿದ್ದೇವೆ. ಅದರಿಂದ 15 ಲಕ್ಷ ಸಬ್ಸಿಡಿ ಸಿಕ್ಕಿದೆ. ಇದರಿಂದ ಸರ್ಕಾರ ನಮಗೆ ಮಾಡಿಕೊಟ್ಟ ಸಹಾಯದಿಂದ ನಾವು ತುಂಬ ಸಂತೋಷವಾಗಿದ್ದೇವೆ. ಇನ್ನೋರ್ವ ಫಲಾನುಭವಿ ಜ್ಯೋತಿ ಮಧುಕರ್ ಮತ್ಸ್ಯ ಸಂಪದ ಯೋಜನೆಯಡಿ ದೊರೆಯುತ್ತಿರುವ ನೆರವಿನಿಂದ ಜೀವನ ಮಟ್ಟ ಸುಧಾರಿಸಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಮತ್ಸ್ಯ ಸಂಪಾದನೆ ಯೋಜನೆಯಡಿಯಲ್ಲಿ 9 ಲಕ್ಷ ಸಬ್ಸಿಡಿ ಸಿಕ್ಕಿದೆ. ಅದರಿಂದ ನಮ್ಮ ಫ್ಯಾಮಿಲಿಗೆ ತುಂಬ ಅನುಕೂಲವಾಗಿದೆ. ಅದಕ್ಕೆ ಸರ್ಕಾರಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಉಡುಪಿ ಕಿನಾರ ರೈತ ಉತ್ಪಾದಕ ಕಂಪನಿ ನಿರ್ದೇಶಕ ಸುದೀನ, ನಮ್ಮ ಕಂಪನಿಯಲ್ಲಿ ಪಚ್ಚಿಲೆ ಕೃಷಿ ಮಾಡುವ 52 ಮಹಿಳೆಯರಿಗೆ ಈಗಾಗಲೇ ಮತ್ಸ್ಯ ಸಂಪದ ಯೋಜನೆಯಡಿ ಸಹಾಯಧನ ದೊರಕಿದೆ. ಈ ವರ್ಷ ಸುಮಾರು 140 ಮಹಿಳೆಯರು ಅರ್ಜಿ ಸಲ್ಲಿಸಿದ್ದಾರೆ. ಪಿಎಂ ಕಿಸಾನ್ ಕಾರ್ಡ್ ಸಾಲ ಸೌಲಭ್ಯದೊಂದಿಗೆ ಮತ್ಸ್ಯ ಸಂಪದ ಯೋಜನೆಯ ಸಹಾಯಧನ ದೊರಕಿದೆ. ಮೀನುಗಾರರು ಆರ್ಥಿಕವಾಗಿ ಸಬಲರಾಗಲು ಅನುಕೂಲವಾಗುತ್ತದೆ ಎಂದರು. ಧನ ಸಹಾಯ ಅಂದರೆ ಒಬ್ಬೊಬ್ಬ ವ್ಯಕ್ತಿಗೆ 5 ಘಟಕ ಅಡಿಯಲ್ಲಿ ಒಬ್ಬೊಬ್ಬ ವ್ಯಕ್ತಿಗೆ ಜೆಂಟ್ಸ್ ಆದರೆ 40,000, ಲೇಡೀಸ್ ಮತ್ತು SC ಆದರೆ 60,000 ಸಹಾಯಧನ ದೊರಕಿರುತ್ತದೆ. ಅದಾದಮೇಲೆ 2022 ಮೇಲೆ ಸಾಧಾರಣ ನಮ್ಮ FA ಮೂಲಕ ನಾವು ಮಾಹಿತಿ ಕೊಟ್ಟಂಥ ಸಮಯದಲ್ಲಿ ಸಾಧಾರಣ 140ಕ್ಕೂ ಅಧಿಕ ಮಂದಿ ಅರ್ಜಿ ಸಲ್ಲಿಸಿರುತ್ತಾರೆ. ಇಲ್ಲಿ ತನಕ ಯಾವುದೇ ಒಂದು ಅದರ ಧನ ಸಹಾಯ ಸಿಕ್ಕಿರುವುದಿಲ್ಲ. ಆದರೆ ಇವಾಗ ಬಂದಿರುವಂಥ ಉಪನಿರ್ದೇಶಕರ ಕಾಳಜಿಯಿಂದ ಇವಾಗ ಸ್ವಲ್ಪ ಜನರಿಗೆ, ಅಷ್ಟು ಜನರಿಗೆ ಒಂದು ಧನ ಸಹಾಯ ಸಿಗುವಂಥ ಒಂದು ಅವಕಾಶ ಸಿಕ್ಕಿದೆ. ಉಡುಪಿ ಜಿಲ್ಲಾ ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕ ಕುಮಾರಸ್ವಾಮಿ, ಜಿಲ್ಲೆಯಲ್ಲಿ ಮೀನುಗಾರಿಕಾ ಚಟುವಟಿಕೆ ಉತ್ತೇಜನಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೂಲಕ ಸುಮಾರು 15 ಕೋಟಿ ರೂಪಾಯಿ ಸಹಾಯಧನ ನೀಡಲಾಗಿದೆ. ಮೀನುಗಾರರು ಮತ್ಸ್ಯ ಸಂಪದ ಯೋಜನೆಯನ್ನು ಉತ್ತಮವಾಗಿ ಬಳಸಿಕೊಂಡು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಿದ್ದಾರೆ ಎಂದು ಹೇಳಿದರು. ಪಚಿಲೆ ಕೃಷಿನ ಕೂಡ ನಮ್ಮ ಶಾಸನ ಭಾಗದಲ್ಲಿ ಮಾಡಿರ್ತಾರೆ. ಅವ್ರಿಗೂ ಸಹ ನಾವು ಹಿಂದೆ ಕೆಲವರಿಗೆ ನಾವು ಸಹಾಯಧನ ಕೊಟ್ಟಿದ್ದೇವೆ. ಮತ್ತು ಈ ವರ್ಷದ 24-25 ಸಾಲಿನ ಇದರಲ್ಲೂ ಕೂಡ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆತಕ್ಕಂಥ ಒಂದು ಸಭೆಯಲ್ಲಿ ಫಲಾನುಭವಿಗಳ ಆಯ್ಕೆ ಮಾಡಿ ಅದನ್ನು ಕೂಡ ನಾವು ಅನುಷ್ಠಾನ ಮಾಡಲಿದ್ದೇವೆ. ಹವಾಮಾನ ವೈಪರೀತ್ಯ ಹಾಗೂ ಮಾರುಕಟ್ಟೆಯಲ್ಲಿ ದರ ಏರಿಳಿತದಿಂದ ಸಂಕಷ್ಟಕ್ಕೀಡಾಗಿದ್ದ ಮೀನುಗಾರರು ಮತ್ಸ್ಯ ಸಂಪದ ಯೋಜನೆಯಿಂದ ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ಳಲು ನೆರವಾಗಿದೆ.